ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ. ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಇವತ್ತಿನ ಭಾಗದಲ್ಲಿ ಪ್ರಮುಖವಾಗಿ ನಿಮ್ಮ STA ಎಕ್ಸಾಮ್ನಲ್ಲಿ ಕೇಳಿರುವಂತಹ 1991ರಿಂದ 2013ರವರೆಗೆ ಕೇಳಿರುವಂತಹ 50 ಅತಿ ಪ್ರಮುಖವಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ನಾನಿವತ್ತು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಮತ್ತು ಈ ಒಂದು ವರ್ಷದಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಆದಷ್ಟು ನೀವು ನೋಡ್ಕೋತಾ ಇರಿ. ಯಾಕಂದರೆ ಒಂದು ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇನ್ನೊಂದು ಎಕ್ಸಾಮ್ನಲ್ಲಿಯೂ ಕೂಡ ಕೇಳ್ತಾರೆ. ಸೊ ಹಾಗಾದರೆ ಇವಾಗ ಸ್ಟಾರ್ಟ್ ಮಾಡೋಣ. 50 ಪ್ರಮುಖವಾದಂತಹ ಅತಿ ಸಂಭವನೀಯ ಪ್ರಶ್ನೆಗಳನ್ನು ನಿಮ್ಮ ಒಂದು STA ಎಕ್ಸಾಮ್ ಆಗಿರ್ಬೋದು, ಬೇರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ನಾನು ಯಾವಾಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಲ್ಲ ನಿಮಗೆ ಮಾಹಿತಿಗಳು ಲಭ್ಯ ಆಗುತ್ತೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸೊ ಭಾರತೀಯ ರಾಷ್ಟ್ರೀಯ INA ಸೈನ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ನಾನು ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತಾ ಹೋಗ್ತೀನಿ ಮತ್ತು ಸ್ವಲ್ಪ ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ಭಾರತದ ರಾಷ್ಟ್ರೀಯ ಸೈನ್ಯವನ್ನು ಸ್ಥಾಪನೆ ಮಾಡಿದವರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ಬೋದು. ಸೊ ಇವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಹೇಳಬೇಕಂದ್ರೆ, ಸೊ ಆಜಾದ್ ಹಿಂದ್ ಫೌಜ್ ಜಪಾನ್ನ ನೆರವಿನಿಂದ ಕ್ಯಾಪ್ಟನ್ ಮೋಹನ್ ಸಿಂಗ್ ಬಕ್ನಾ ಹಾಗೂ ರಾಸ್ ಬಿಹಾರಿ ಬೋಸ್ ಅವರು ಇದ್ದಾರಲ್ಲ, 1942ರ ಸೆಪ್ಟೆಂಬರ್ 1ನೇ ತಾರೀಕು ಇದನ್ನು ಸ್ಥಾಪನೆ ಮಾಡ್ತಾರೆ. ಈ INA ಸೈನ್ಯ ಪಡೆಯಲ್ಲಿ ಮಹಿಳಾ ತಂಡವನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಮಹಿಳಾ ತಂಡಕ್ಕೆ ಇಟ್ಟಂಥ ಹೆಸರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ. ಮತ್ತು ಅದಕ್ಕೆ ಕ್ಯಾಪ್ಟನ್ನನ್ನಾಗಿ ಲಕ್ಷ್ಮೀ ಸೆಹಗಲ್ ಅವರನ್ನು ಮಾಡಿರ್ತಾರೆ ಮತ್ತು ಮುಖ್ಯಸ್ಥರನ್ನಾಗಿಯೂ ಕೂಡ. ನೇತಾಜಿ ಅವರು ಏನು ಮಾಡ್ತಾರೆ, ಈ ಒಂದು INA ಸೈನ್ಯ ಪಡೆ ಇರುತ್ತಲ್ಲ ಅವ್ರದ್ದು, ಅದನ್ನು ಪ್ರಮುಖವಾಗಿ 3 ತುಕಡಿಗಳಲ್ಲಿ ಅದನ್ನು ಡಿವೈಡ್ ಮಾಡ್ತಾರೆ. ಆ 3 ತುಕಡಿಗಳು ಯಾವುದ್ಯಾವುದು ಅಂತ ನಿಮಗೆ ಕೇಳಿದರೆ ಕೇಳ್ಬೋದು. ಮೊದಲನೇದು ಗಾಂಧಿ ತುಕಡಿ, ಎರಡನೇದು ನೆಹರು ತುಕಡಿ, ಮೂರನೇದು ಇದೆಲ್ಲ ಆಜಾದ್ ತುಕಡಿ ಅಂತ 3 ತುಕಡಿಗಳಲ್ಲಿ ಅವುಗಳನ್ನು ಡಿವೈಡ್ ಮಾಡಿ ನಾಮಕರಣ ಮಾಡಿರ್ತಾರೆ. ಈ ಗಾಂಧಿ ತುಕಡಿ ಇರುತ್ತಲ್ಲ ಅದಕ್ಕೆ ಕ್ಯಾಪ್ಟನನ್ನಾಗಿ ಶಾನ್ವಾಜ್ ಖಾನ್ ಅವರನ್ನು ದಂಡನಾಯಕನನ್ನಾಗಿ ಮಾಡ್ತಾರೆ. ನೆಹರು ತುಕಡಿಗೆ ಕ್ಯಾಪ್ಟನ್ PK ಸೆಹಗಲ್ ಅವರನ್ನು ದಂಡನಾಯಕನನ್ನಾಗಿ ಮಾಡ್ತಾರೆ. ಆಜಾದ್ ತುಕಡಿಗೆ ಕ್ಯಾಪ್ಟನ್ GS ಧಿಲ್ಲೋನ್ ಅವರನ್ನು ದಂಡನಾಯಕನನ್ನಾಗಿ ಅವರು ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಸೊ ಇದು ನಮ್ಮ ಒಂದು INA ಕುರಿತಾದಂಥ ಒಂದು ಸಂಕ್ಷಿಪ್ತ ಮಾಹಿತಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ವಿದೇಶ ನೀತಿಯ ಮುಖ್ಯ ಶಿಲ್ಪಿ ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಸೊ ನಿಮ್ಗೆಲ್ಲರಿಗೂ ಗೊತ್ತು, ಇವರು ನಮ್ಮ ದೇಶದ ಪ್ರಥಮ ಪ್ರಧಾನಿ ಅಂತಲೂ ಕೂಡ ಗೊತ್ತು. ಇವರಿದಾರಲ್ಲ ಭಾರತದ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿ ಅಂತ ಹೇಳ್ಬೋದು. 1954 ಏಪ್ರಿಲ್ 29ನೇ ತಾರೀಕಿನಂದು ಚೀನಾದ ಅಧ್ಯಕ್ಷರಾದ ಆ ಒಂದು ಟೈಮ್ನಲ್ಲಿ ಅಧ್ಯಕ್ಷರಾಗಿದ್ರಲ್ಲ ಜೌ ಎನ್ ಲಾಯ್ ಅವರೊಡನೆ ಇವರು ಯಾವ ಒಂದು ತತ್ವಗಳಿಗೆ ಅಂದರೆ ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕಿದ್ರು. ಪಂಚಶೀಲ ತತ್ವಗಳ ಮೇಲೆ ನಿಮಗೆ ಬಹಳ ಸಲ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ. ಸೊ ಪಂಡಿತ್ ನೆಹರೂರವರು ಇದ್ದಾರಲ್ಲ, 1946ರ ಹಂಗಾಮಿ ಸರ್ಕಾರದ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಾಗಿ ಕೂಡ ಅವರನ್ನು ನೇಮಕ ಮಾಡಲಾಗಿರುತ್ತೆ. ಇದಷ್ಟೇ ಅಲ್ಲ, ಜವಾಹರ್ಲಾಲ್ ನೆಹರೂರವರ ಕುರಿತಾಗಿ ಬಹಳಷ್ಟು ಮಾಹಿತಿಗಳು ಇದೆ. ಸೊ ಫಾರ್ ಎಕ್ಸಾಂಪಲ್, ಲಾಹೋರ್ ರಾಷ್ಟ್ರೀಯ ಅಧಿವೇಶನ ಅಧ್ಯಕ್ಷತೆ ವಹಿಸಿಕೊಂಡು ಪೂರ್ಣ ಸ್ವಾತಂತ್ರ್ಯ ಘೋಷಣೆ ಹೊರಡಿಸಿದ್ದಲ್ಲದೆ ತಾವೊಬ್ಬ ಸಮಾಜವಾದಿ ಅನ್ನೋದನ್ನು ಕೂಡ ಇವರು ಘೋಷಣೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇವರ ಒಂದು ನ್ಯೂಸ್ ಪತ್ರಿಕೆ ಅಥವಾ ನ್ಯೂಸ್ ಪೇಪರ್ ಅಂತ ಹೇಳಬೇಕಂದ್ರೆ ನ್ಯಾಷನಲ್ ಹೆರಾಲ್ಡ್ ಇವರಿಗೆ ಸಂಬಂಧಪಟ್ಟಿದೆ. ಮತ್ತು ಈ ಡಿಸ್ಕವರಿ ಆಫ್ ಇಂಡಿಯಾ, ವೇರ್ ಆರ್ ವಿ, ದ ಯೂನಿಟ್ ಆಫ್ ಇಂಡಿಯಾ, ಸೊ ಈ ರೀತಿಯಾದಂತಹ ಪ್ರಮುಖ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು? ಸೊ ಇದು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೋರ್ಚುಗೀಸರು ಅಂತ ಹೇಳ್ಬೋದು. ಸೊ ಇಲ್ಲಿ 1400ರಲ್ಲಿ ಏನಾಗುತ್ತೆ, ವಾಸ್ಕೋಡಿಗಾಮ 1469ರಿಂದ 1525ರವರೆಗೆ ಪೋರ್ಚುಗಲ್ ನಾವಿಕ ಆಗಿರ್ತಾರೆ. ಸೊ ಇವರು ನಮ್ಮ ಒಂದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಿದ್ದು 1498 ಮೇ 17ರಂದು. ಅವರು ಈ ಒಂದು ಕೇರಳಗೆ ಬಂದಾಗ ಅಥವಾ ಕೇರಳದ ಕಲ್ಲಿಕೋಟೆಗೆ ಬಂದಿಳಿದಾಗ ಅವರನ್ನು ವೆಲ್ಕಮ್ ಮಾಡಿದವರು ಯಾರು ಅಥವಾ ಸ್ವಾಗತ ಮಾಡಿದವರು ಯಾರು ಅಂತ ಕೂಡ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಜಾಮೋರಿನ್ ಅನ್ನೋರು.
ಸೊ ಜಾಮೋರಿನ್ ಅನ್ನೋರು ಆ ಒಂದು ಟೈಮ್ನಲ್ಲಿ ವಾಸ್ಕೋ ಡಿ ಗಾಮಾ ಅವರನ್ನು ವೆಲ್ಕಮ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಪೋರ್ಚುಗೀಸರು ಬರ್ತಾರೆ. ಪೋರ್ಚುಗೀಸರ ನಂತರ ಬೇರೆ ಬೇರೆ ಒಂದು ಯುರೋಪಿಯನ್ನರು ನಮ್ಮ ಒಂದು ಭಾರತಕ್ಕೆ ಬರ್ತಾರೆ. ಹಾಗಾದರೆ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಅಂತ ಕೂಡ ಕೇಳಿದ್ದಾರೆ. ಅದು ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಸೊ ಅವರದ್ದು ಒಂದು ಸಿದ್ಧಾಂತ ಇತ್ತು. ಏನು ಸಿದ್ಧಾಂತ ಇತ್ತು ಅಂತ ಹೇಳಬೇಕಂದ್ರೆ ನೀಲಿ ನೀರಿನ ಸಿದ್ಧಾಂತ ಅಥವಾ ಬ್ಲೂ ವಾಟರ್ ಪಾಲಿಸಿ. ಅಂದರೆ ಈಗ ಸಾಮ್ರಾಜ್ಯಗಳ ಮೇಲೆ ನಾವು ಏನು ಪವರನ್ನು ಕೇಂದ್ರೀಕರಿಸುವ ಬದಲು ನಾವು ಸಮುದ್ರದ ಮೇಲೆ ನಮ್ಮ ಒಂದು ಏನು ಪರಮಾಧಿಕಾರವನ್ನು ವಹಿಸ್ಕೊಂಡ್ರೆ ಎಲ್ಲವನ್ನು ನಾವು ಗೆಲ್ಬೋದು ಅನ್ನೋದು ಅವರ ಒಂದು ನೀತಿಯಾಗಿತ್ತು, ಬ್ಲೂ ವಾಟರ್ ಪಾಲಿಸಿ. ಸೊ ಅದೇ ರೀತಿಯಾಗಿ ಎರಡನೆಯ ವೈಸ್ರಾಯ್ ಆಗಿ ಅಲ್ಬುರ್ಕರ್ಕ್ ಬರ್ತಾರೆ. ಸೊ ಅಲ್ಬುರ್ಕರ್ಕ್ ಇದ್ದಂತಹ ಟೈಮ್ನಲ್ಲಿ ಈ ಕ್ವಶನ್ ಕೂಡ ಬಂದಿದೆ. ಏನಂದರೆ ಬಿಜಾಪುರದ ಯೂಸುಫ್ ಆದಿಲ್ ಶಾನಿಂದ ಗೋವಾವನ್ನು ವಶಪಡಿಸಿಕೊಳ್ಳಲಾಗತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಈಗಾಗಲೇ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶಬಂಧು ಎಂಬುದಾಗಿ ಯಾರನ್ನು ಕರೀತಾರೆ? ಸೊ ದೇಶಬಂಧು ಅನ್ನುವಂತಹ ಒಂದು ಇದನ್ನು ಯಾರಿಗೆ ಕರೀತಾರೆ ಅಂತ ಹೇಳಬೇಕಂದ್ರೆ CR ದಾಸ್. ಇದಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಾದಂತಹ ಒಂದು ಬಿರುದುಗಳು ಯಾರಿಗೆ ಇದೆ ಅಂತ ನಿಮಗೆ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಭಾರತದ ಉಕ್ಕಿನ ಮನುಷ್ಯ ಯಾರು ಅಂತ ಕೇಳಿದ್ದಾರೆ, ಸರ್ದಾರ್ ಪಟೇಲರು. ಭಾರತದ ಬಿಸ್ಮಾರ್ಕ್ ಯಾರು ಕೇಳಿದ್ದಾರೆ, ಸರ್ದಾರ್ ಪಟೇಲರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು ಅಂತ ಕೇಳಿದ್ದಾರೆ, ಬಸವಣ್ಣ. ಮತ್ತು ಕರ್ನಾಟಕದ ಕುಲಪುರೋಹಿತ ಆಲೂರು ವೆಂಕಟರಾಯರು. ಕರ್ನಾಟಕದ ಗಾಂಧಿ ಯಾರು ಅಂತ ಕೇಳಿದ್ದಾರೆ, ಹರ್ಡೇಕರ್ ಮಂಜಪ್ಪ. ಗಡಿನಾಡ ಗಾಂಧಿ ಯಾರು ಅಂತ ಕೇಳಿದ್ದಾರೆ, ಖಾನ್ ಅಬ್ದುಲ್ ಗಫರ್ ಖಾನ್. ಸೊ ಪಂಜಾಬ್ನ ಹುಲಿ ಯಾರು ಅಂತ ಕೇಳಿದ್ದಾರೆ, ಲಾಲಾ ಲಜಪತ್ ರಾಯ್. ಸೊ ಈ ರೀತಿಯಾಗಿ ಬಹಳಷ್ಟು ಬೇರೆ ಬೇರೆ ಒಂದು ಬಿರುದುಗಳನ್ನು ಕೇಳಿದ್ದಾರೆ. ಅವುಗಳೆಲ್ಲ ಸೇರಿಸಿಕೊಂಡು ನಿಮಗೆ ಒಂದು ಕ್ಲಾಸ್ ಮಾಡಿ ಕೊಡ್ತೀನಿ. ಸೊ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸಿಖ್ ಮತವನ್ನು ಸ್ಥಾಪನೆ ಮಾಡಿದವರು ಯಾರು? ಸೊ ಇಲ್ಲಿ ಸರಿಯಾದಂಥ ಉತ್ತರ ಗುರುನಾನಕ್. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಮುಖವಾಗಿ ಗುರುನಾನಕರು ಪಶ್ಚಿಮ ಪಂಜಾಬಿನ ಪಾಕಿಸ್ತಾನದ ನಾನ್ಕಾನ್ ಅಥವಾ ತಳವಂಡಿಯಲ್ಲಿ ಅವರು ಜನನ ಆಗತ್ತೆ ಅಂತ ಹೇಳ್ಬೋದು. ಸಿಖರಿಗೆ ಸಂಬಂಧಪಟ್ಟಂತೆ 10 ಪ್ರಮುಖವಾದ ಗುರುಗಳು ಇರ್ತಾರೆ. ಈ ಸಿಖ್ ಧರ್ಮ ಸ್ಥಾಪನೆ ಆಗಿದ್ದು ಗುರುನಾನಕರ ಒಂದು ಸಮ್ಮುಖದಲ್ಲಿ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಇನ್ನೊಬ್ಬರು ಬರ್ತಾರೆ ಗುರು ರಾಮದಾಸ್ ಅಂತ. ಗುರು ರಾಮದಾಸ್ನಿಂದ ಜಲಾಲುದ್ದೀನ್ ಮಹಮ್ಮದ್ ಅಕ್ಬರ್ ಅವರ ಕಡೆಯಿಂದ ಒಂದು ನಿವೇಶನವನ್ನು ಉಡುಗೊರೆಯಾಗಿ ಗುರು ರಾಮದಾಸ್ ಅವರಿಗೆ ಕೊಡಲಾಗತ್ತೆ. ಸೊ ಅದೇ ಒಂದು ನಿವೇಶನ ಯಾವುದು, ಅಮೃತ್ಸರ್ ನಗರವನ್ನು ಗುರು ರಾಮದಾಸ್ ಅಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಇನ್ನೊಬ್ಬರು ಬರ್ತಾರೆ ಗುರು ಅರ್ಜುನ್ ಸಿಂಗ್. ಸೊ ಇವರು ಇದಾರಲ್ಲ, ಗೋಲ್ಡನ್ ಟೆಂಪಲ್ ನಮ್ಮ ಅಮೃತ್ಸರನಲ್ಲಿ ಇರುವಂತಹ ಸ್ವರ್ಣ ಮಂದಿರ ಅಥವಾ ಗೋಲ್ಡನ್ ಟೆಂಪಲನ್ನು ಸೊ ಅವರು ಅಲ್ಲಿ ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಜಹಾಂಗೀರ್ ಅಥವಾ ಸಲೀಂ ಅಥವಾ ಶೇಖು ಬಾಬ್ನಿಂದ ಕೊಲೆಗೀಡಾದ ಮೊದಲ ಸಿಖ್ ಗುರು ಕೂಡ ಗುರು ಅರ್ಜುನ್ ಸಿಂಗ್ ಆಗ್ತಾರೆ. ಓಕೆ, ಸೊ 10 ಪ್ರಮುಖವಾದ ಗುರುಗಳು ಇರ್ತಾರೆ ಯಾರಿಗೆ ಸಂಬಂಧಪಟ್ಟಂತೆ, ಈ ಸಿಖ್ ಧರ್ಮಕ್ಕೆ ಸಂಬಂಧಪಟ್ಟಂತೆ. ಓಕೆ, ಹಾಗಾದರೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಗೀತಾಂಜಲಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು? ಸೊ ಇಲ್ಲಿ ಸರಿಯಾದಂಥ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರವೀಂದ್ರನಾಥ್ ಟ್ಯಾಗೋರ್. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಇದೆಲ್ಲ 1915ರಲ್ಲಿ ಗುರುದೇವ್ ಅಂತ ತುಂಬಾ ಇವರು ಖ್ಯಾತಿ ಪಡೆದಂತಹ ವ್ಯಕ್ತಿ ಅಂತ ಹೇಳ್ಬೋದು. ಇವರಿಗೆ ನೈಟ್ಹುಡ್ ಪದವಿಯನ್ನು ನೀಡಲಾಗಿದೆ 1915ನಲ್ಲಿ. ಇದಷ್ಟೇ ಅಲ್ಲ, ಸೊ ಜನರಲ್ ಡಯರ್ ಪಂಜಾಬ್ನ ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ ಉದ್ಯಾನವನದಲ್ಲಿ ಈ ಒಂದು ಹತ್ಯಾಕಾಂಡ ಆಗುತ್ತಲ್ಲ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಪದವಿ ಅವರಿಗೆ ಬರುತ್ತೆ. ಸೊ ಆಗ ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುಡ್ ಬಿರುದನ್ನು ಅವರು ಏನು ಮಾಡ್ತಾರೆ, ಹಿಂದಿರುಗಿಸ್ತಾರೆ ಅಂತ ನಾವು ಹೇಳ್ಬೋದು. ಸೊ ಇದಷ್ಟೇ ಅಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬಾಂಗ್ಲಾದೇಶಕ್ಕೂ ಕೂಡ ರಾಷ್ಟ್ರಗೀತೆಯನ್ನು ಬರೆದುಕೊಟ್ಟಿದ್ದಾರೆ, ಅಮರ್ ಸೋನಾರ್ ಬಾಂಗ್ಲಾ ಅನ್ನುವಂಥದ್ದು. ಸೊ ಅದನ್ನು 1971ನಲ್ಲಿ ಬಾಂಗ್ಲಾದೇಶ ತಮ್ಮ ಒಂದು ರಾಷ್ಟ್ರಗೀತೆಯನ್ನಾಗಿ ಅವರು ಅಳವಡಿಸಿಕೊಂಡ್ರು ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ನಮ್ಮ ರಾಷ್ಟ್ರಗೀತೆಯನ್ನು ನಾವು ಹಾಡಲಿಕ್ಕೆ ತೆಗೆದುಕೊಳ್ಳುವಂತಹ ಒಂದು ಅವಧಿ ಅಂದರೆ 52 ಸೆಕೆಂಡ್ಗಳು. ಇದನ್ನು ಕೂಡ ಕೇಳಿದ್ದಾರೆ. ಸೊ ಮತ್ತು ಇವರಿಗೆ ವಿಶ್ವಭಾರತಿ ಈ ಒಂದು ಆಶ್ರಮದ ಕುರಿತಾಗಿ ಕೂಡ ನೀವು ಕೇಳ್ಬೋದು. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂದರೆ, ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮ ಅನ್ನುವಂಥ ಬಿರುದನ್ನು ಯಾರು ಕೊಟ್ಟಿದ್ರು ಅಂತ ಕೂಡ ಕೇಳಿದ್ದಾರೆ. ಅದನ್ನು ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಕೊಡ್ತಾರೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತಕ್ಕೆ ಸ್ವತಂತ್ರ ಬಂದಾಗ ಇದ್ದಂತಹ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕ್ಲೈಮೆಂಟ್ ಅಟ್ಲಿ.
ಸೊ 1947 ಆಗಸ್ಟ್ 15, ಸೊ ಆ ಒಂದು ಟೈಮ್ನಲ್ಲಿ ಸ್ವತಂತ್ರ ಬಂದಾಗ ಇಂಗ್ಲೆಂಡಿನ ಪ್ರಧಾನಿ ಕ್ಲೈಮೆಂಟ್ ಅಟ್ಲಿ ಆಗಿದ್ದರು. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಅಟ್ಲಿ, ಆಪ್ಷನ್ ಡಿ ಆಗಿದೆ. ಇದಷ್ಟೇ ಅಲ್ಲ, ಸ್ವತಂತ್ರ ಬಂದಾಗ ಗಾಂಧೀಜಿಯವರು ಎಲ್ಲಿದ್ದರು ಅಂತ ಕೂಡ ಬಹಳ ಸಲ ಪ್ರಶ್ನೆ ಬಂದಿದೆ. ಸೊ ಆ ಒಂದು ಟೈಮ್ನಲ್ಲಿ ಗಾಂಧೀಜಿಯವರು ಇದ್ದಾರಲ್ಲ, ಪಶ್ಚಿಮ ಬಂಗಾಳದ ಈ ಒಂದು ನೌಕಾಲಿಯಲ್ಲಿ ಇದ್ದರು ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ. ತನ್ನ ಕೊನೆಯ ವರ್ಷದಲ್ಲಿ ತನ್ನ ಮಗನಿಂದ ಬಂಧನದಲ್ಲಿ ಇರಿಸಲ್ಪಟ್ಟ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಾರು ಅಂದರೆ ಶಹಜಹಾನ್. ಸೊ ಶಹಜಹಾನ್ ತನ್ನ ಮಗನಾದಂತಹ ಔರಂಗಜೇಬನಿಂದ ಆತ ಈ ಒಂದು ಬಂಧನದಲ್ಲಿ ಇರಿಸಲ್ಪಡ್ತಾನೆ. ಸೊ ಶಹಜಹಾನ್, ಈತನ ಮೊದಲ ಹೆಸರು ಖುರ್ರಮ್ ಆಗಿರುತ್ತೆ ಅಂತ ಹೇಳ್ಬೋದು. ಈತನ ಮಗ ಆದಂಥ ಔರಂಗಜೇಬ, ಈತನಿಗೆ ಇದ್ದಂಥ ಬಿರುದು ಜಿಂದಾಫಿರ್ ಅಥವಾ ಸಜೀವ ಸಂತ. ಸೊ ಶಹಜಹಾನ್ನೊಂದಿಗೆ ಉಳಿದ ಸಹೋದರರನ್ನು ಕೂಡ ಆತ ಸೆರೆಮನೆಯಲ್ಲಿ ಇಡ್ತಾನೆ ಅಂತ ಹೇಳ್ಬೋದು. ಸೊ ಇವರಿಗೆ ಶಹಜಹಾನ್ಗೆ ಸಂಬಂಧಪಟ್ಟಂತೆ ಮಯೂರ ಸಿಂಹಾಸನ ಬರುತ್ತೆ, ಹೌದಾ? ಸೊ ಈ ಮಯೂರ ಸಿಂಹಾಸನ ಇದೆಯಲ್ಲ, 1,00,000 ತೊಲ ಬಂಗಾರವನ್ನು, ಮುತ್ತು ರತ್ನ ವಜ್ರಗಳನ್ನೆಲ್ಲ ಬಳಸ್ಕೊಂಡು ಮಾಡಿದಂತಹ ಒಂದು ಸಿಂಹಾಸನ. ಸೊ ಇದು ಇದೆಯಲ್ಲ 9 ಅಡಿ ಉದ್ದ, 7 ಅಡಿ ಅಗಲ ಮತ್ತು 12 ಕಂಬಗಳನ್ನು ಹೊಂದಿರುವಂತಹ ಸಿಂಹಾಸನ ಆಗಿತ್ತು. ಸೊ ಪ್ರತಿ 2 ಕಂಬಗಳಿಗೆ 2 ನವಿಲುಗಳು ಇತ್ತು ಅಂತ ಹೇಳ್ಬೋದು. ಈ ಸಿಂಹಾಸನದಲ್ಲಿ ಇದ್ದಂತಹ ಅತಿ ಫೇಮಸ್ ಆದಂತಹ ವಜ್ರ ಕೊಹಿನೂರ್ ವಜ್ರ. ಇದನ್ನು ಈ ಒಂದು ಮೊಘಲ್ ಸಾಮ್ರಾಜ್ಯದ ಅವಧಿಯಲ್ಲಿ ಯಾರು ಮಹಮ್ಮದ್ ಶಾ ಆಳ್ವಿಕೆ ಇತ್ತಲ್ಲ, ಆವಾಗ 1739ರಲ್ಲಿ ಪರ್ಷಿಯಾದ ನಾದಿರ್ ಶಾ ದೆಹಲಿ ಮೇಲೆ ದಾಳಿಯನ್ನು ಮಾಡಿ ಮಯೂರ್ ಸಿಂಹಾಸನದ ಮೇಲೆ ಇರುವಂತಹ 756 ಕ್ಯಾರೆಟ್ ಕೊಹಿನೂರ್ ವಜ್ರವನ್ನು ಆತ ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಶಹಜಹಾನ್. ಮುಂದಿನ ಪ್ರಶ್ನೆ, 1917ರ ರಷ್ಯಾ ಕ್ರಾಂತಿಯ ನೇತಾರ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಲೆನಿನ್. ಸೊ ರಷ್ಯಾದ 2ನೇ ನಿಕೋಲಸ್ ಏನಾಗುತ್ತೆ, ಅವರು ಈ ಒಂದು ಡ್ಯೂಮ್ ಪ್ರತಿನಿಧಿ ಸಭೆಯನ್ನು ಕರೆತಾರೆ. ಸೊ ಡ್ಯೂಮ್ದ ಪ್ರಥಮ ಅಧ್ಯಕ್ಷತೆಯನ್ನು ಐವನ್ ರಿಪ್ಕಿನ್ ಅವರು ವಹಿಸ್ಕೋತಾರೆ. ಆದರೆ ಇದರಿಂದ ಏನೂ ಒಂದು ಪ್ರಯೋಜನ ಆಗಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಒಂದು ಇನ್ಸಿಡೆಂಟ್ಗಳು ನಡೆಯುತ್ತೆ. ಇಲ್ಲಿ ಪ್ರಮುಖವಾಗಿ ರಷ್ಯಾದ ಕ್ರಾಂತಿಗೆ ಸಂಬಂಧಪಟ್ಟಂತೆ ಲೆನಿನ್ ಅವರು ಬರ್ತಾರೆ ಅಂತ ಹೇಳ್ಬೋದಾಗಿದೆ. ಸೊ ಅದಷ್ಟೇ ಅಲ್ಲ, ರಷ್ಯಾ ಕ್ರಾಂತಿಯ ಬೈಬಲ್ ಅಂತ ಡಾಸ್ ಕ್ಯಾಪಿಟಲ್, ಇದನ್ನು ವೈಜ್ಞಾನಿಕ ಸಮಾಜದ ಪಿತಾಮಹ ಆದಂತಹ ಕಾರ್ಲ್ ಮಾರ್ಕ್ಸ್ ರವರು ಬರೆದಿದ್ದಾರೆ. ಸೊ ಕಾರ್ಲ್ ಮಾರ್ಕ್ಸ್ ರವರ ಇನ್ನೊಂದು ಪ್ರಮುಖವಾದ ಕೃತಿ ಅಂತ ಹೇಳಬೇಕಂದ್ರೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಓಕೆ, ಮುಂದಿನ ಪ್ರಶ್ನೆ, ಕೆಲಸದ ಅಳತೆಯ ಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ನ್ಯೂಟನ್. ಸೊ ಇದಷ್ಟೇ ಅಲ್ಲ, ಬಹಳಷ್ಟು ಬೇರೆ ಬೇರೆ ಅಳತೆಯ ಮಾನಗಳನ್ನು ಕೇಳಿದ್ದಾರೆ. ಆಂಪಿಯರ್ ಅನ್ನೋದು ಇದು ವಿದ್ಯುತ್ನ ಅಂತಾರಾಷ್ಟ್ರೀಯ ಏಕಮಾನ. ಸೊ ಮತ್ತು ಅದಷ್ಟೇ ಅಲ್ಲ, ಆವೃತ್ತಿದ್ದು ಯಾವುದು ಅಂತ ಕೇಳಿದ್ದಾರೆ. ಆವೃತ್ತಿದ್ದು ಹರ್ಟ್ಸ್, ತಾಪದ್ದು ಕೆಲ್ವಿನ್, ಬಲದ್ದು ನ್ಯೂಟನ್. ಸೊ ವಿದ್ಯುದ್ದಾವೇಶ ಕೂಲಾಮ್ ಅಂತ ಹೇಳ್ಬೋದು. ಸೊ ಎಲ್ಲ ರೀತಿಯಾದಂತಹ ಒಂದು ಮಾಪಕಗಳನ್ನು ಆದಷ್ಟು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುದು? ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಭಾರತ ಮತ್ತು ಚೀನಾ ಹಾಕತ್ತೆ. 1954ರಲ್ಲಿ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿರೋದು ಭಾರತ ಮತ್ತು ಚೀನಾ ಅಂತ ಹೇಳ್ಬೋದು. ಸೊ ಇದಷ್ಟೇ ಅಲ್ಲ, ಈ ನಮ್ಮ ಭಾರತದ ಇತಿಹಾಸದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಪ್ಪಂದಗಳು ಆಗಿದೆ ಅಲ್ಲ, ಅವುಗಳ ಮೇಲೆ ಕೂಡ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಬಂದಿದೆ. ಫಾರ್ ಎಕ್ಸಾಂಪಲ್ ಮೈಸೂರು ಯುದ್ಧ, ಅದಕ್ಕೆ ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ. ಸೊ ಈ ರೀತಿಯಾದಂಥ ಒಪ್ಪಂದಗಳು ಆಗಿರ್ಬೋದು, ಅವುಗಳ ಮೇಲೆ ಬಹಳ ಸಲ ಪ್ರಶ್ನೆ ಬಂದಿದೆ. ಆದಷ್ಟು ಅವುಗಳ ಕಡೆಗೆ ಗಮನ ಕೊಡಿ. ದ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ನಿಮಗೆಲ್ಲರಿಗೂ ಈಗಾಗಲೇ ನಾವು ಡಿಸ್ಕಸ್ ಮಾಡಿರುವ ಹಾಗೆ ಇಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರೂರವರು ಇದನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವಂತಹ ಪ್ರೋಟೀನ್ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರೋದು ಯಾವುದು? ಕೊಬ್ಬು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎನ್ಸೈಮ್ಗಳು ಇರೋದಿಲ್ಲ? ಸೊ ಎನ್ಸೈಮ್ಗಳು ಇಲ್ಲದೆ ಇರೋದು ಪಿಷ್ಟ.
ಸೊ ಆರ್ಯಭಟ ಇವರ ಕಾಲದಲ್ಲಿ ಜೀವಿಸಿದ್ದರು ಅಂತ ಕೇಳ್ತಾ ಇದ್ದಾರೆ. ಸೊ ಯಾರ ಒಂದು ಅವಧಿಗೆ ಆರ್ಯಭಟ ಸಂಬಂಧಪಟ್ಟಿದ್ದಾರೆ? ಸೊ ಆರ್ಯಭಟ ಪ್ರಮುಖವಾಗಿ 2ನೆಯ ಚಂದ್ರಗುಪ್ತನ ಅವಧಿಗೆ ಆರ್ಯಭಟ ಸಂಬಂಧಪಟ್ಟಿದ್ದಾರೆ. ಇವರ ಒಂದು ಆರ್ಯಭಟಿಯಂ ಅಥವಾ ಸೂರ್ಯ ಸಿದ್ಧಾಂತ, ಅದ್ರ ಮೇಲೆ ಕೂಡ ನಿಮಗೆ ಹೊಂದಿಸಿ ಬರೆಯಿರಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಬಾರ್ದೋಲಿ ಸತ್ಯಾಗ್ರಹದ ನೇತಾರ ಯಾರು ಅಂತ ಕೇಳಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಾರ್ದೋಲಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಬರ್ತಾರೆ. ಓಕೆ, ಸೊ ಇದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ. 22% ಟ್ಯಾಕ್ಸನ್ನು ರೈತರ ಮೇಲೆ ಹೇರಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ರೈತರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾರೆ. ಓಕೆ, ಮುಂದಿನ ಒಂದು ಪ್ರಶ್ನೆ, ಹಿಮಾಚಲ್ ಪ್ರದೇಶದ ರಾಜಧಾನಿ ಯಾವುದು? ಸೊ ರಾಜಧಾನಿಗಳ ಮೇಲೆ, ಕರೆನ್ಸಿಗಳ ಮೇಲೆ ಪ್ರಶ್ನೆಗಳನ್ನು ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಶಿಮ್ಲಾ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ 28 ರಾಜ್ಯಗಳ ರಾಜಧಾನಿಗಳನ್ನು ನೋಡ್ಕೋತಾ ಇರಿ. ಅಲ್ಲಿನ ಪ್ರಮುಖವಾದಂತಹ ಭಾಷೆಗಳು ಮತ್ತು ಯಾವುದಾದ್ರೂ ಸ್ಕೀಮ್ಗಳು ಇದ್ದರೂ ಕೂಡ ನೀವು ಅದರ ಕಡೆ ಗಮನ ಕೊಡಿ. ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಇಲ್ಲಿಗೆ ಬದಲಾಯಿಸ್ತಾನೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ದೇವಗಿರಿಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ರಾಜಧಾನಿ ವರ್ಗಾವಣೆ ಇದೆ ಅಲ್ಲ, ಯಾವಾಗ ಆಗುತ್ತೆ? 1327 1327ರಲ್ಲಿ. ಸೊ ಮೊಹಮ್ಮದ್ ಬಿನ್ ತುಗ್ಲಕ್ ಇದಾನಲ್ಲ, ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಮಹಾರಾಷ್ಟ್ರದ ದೇವಗಿರಿಗೆ ಅದನ್ನು ವರ್ಗಾವಣೆ ಮಾಡ್ತಾರೆ. ಸೊ ವರ್ಗಾವಣೆ ಮಾಡಿರೋದಷ್ಟೇ ಅಲ್ಲದೆ ದೇವಗಿರಿಗೆ ದೌಲತಾಬಾದ್ ಅಂತ ಆತ ಮರುನಾಮಕರಣ ಮಾಡ್ತಾನೆ. ಸೊ ಎಷ್ಟು ದೂರ ಇತ್ತು ಈ ದೆಹಲಿಯಿಂದ ದೇವಗಿರಿಗೆ? ಎಷ್ಟು ದೂರ ಇತ್ತು ಅಂದರೆ 700 ಮೈಲಿ ಇತ್ತು. ಸೊ ಇಲ್ಲಿಂದ ಇಲ್ಲಿ ರೀಚ್ ಆಗಲಿಕ್ಕೆ ಸುಮಾರು 40 ದಿನಗಳು ಬೇಕಾಗ್ತಾ ಇತ್ತು ಅಂತ ಹೇಳ್ಬೋದು. ಈ ವರ್ಗಾವಣೆ ಇದೆ ಅಲ್ಲ, ಸೊ ತುಂಬಾ ಲಾಸ್ ಮಾಡಿದಂಥ ಒಂದು ವರ್ಗಾವಣೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪ್ರಮುಖವಾದಂಥ ವ್ಯಕ್ತಿಗಳು ತಮ್ಮ ತಮ್ಮ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇದನ್ನು KS ಎಕ್ಸಾಮ್ನಲ್ಲಿ ಕೇಳಿದರು. ಏನಂತ? ಡಾಕ್ಟರ್ ಮೊಹಮ್ಮದ್ ಹುಸೇನ್ ಅವರು ಏನಂತ ಹೇಳಿದ್ದಾರೆ ಅಂದರೆ, ಉತ್ತರ ಭಾರತಕ್ಕೆ ಸೀಮಿತವಾಗಿದ್ದ ಇಸ್ಲಾಂ ಧರ್ಮವನ್ನು ದಕ್ಷಿಣ ಭಾರತದಲ್ಲಿ ಪ್ರಚಾರ ಮಾಡುವುದು, ದೇವಗಿರಿಯನ್ನು ಮುಸ್ಲಿಂ ಸಂಸ್ಕೃತಿಯ ಕೇಂದ್ರವಾಗಿರಿಸುವುದು ಮೊಹಮ್ಮದ್ ಬಿನ್ ತುಗ್ಲಕ್ ಇಂಗಿತವಾಗಿತ್ತು ಅಂತ ಯಾರು? ಡಾಕ್ಟರ್ ಮೊಹಮ್ಮದ್ ಹುಸೇನ್ ಅಭಿಪ್ರಾಯ ಪಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಬನ್ ಬತೂತಾ ಅವರೇನು ಹೇಳಿದ್ದಾರೆ ಅಂದರೆ, ದೆಹಲಿಯ ನಾಗರಿಕರು ಅವಾಚ್ಯ ಶಬ್ದಗಳಿಂದ ಬೈದು ಸುಲ್ತಾನನಿಗೆ ಅನಾಮಧೇಯ ಪತ್ರಗಳನ್ನು ಬರೆಯುತ್ತಿದ್ದರೂ ಅವುಗಳಿಂದ ಮುಕ್ತನಾಗಲು ರಾಜಧಾನಿ ವರ್ಗಾಯಿಸಿದ ಅಂತ ಇಬನ್ ಬತೂತಾ ಹೇಳ್ತಾರೆ. ಲೇನ್ ಪೋಲ್ ಏನು ಹೇಳ್ತಾರೆ ಅಂದರೆ, ದೆಹಲಿ ನೋಡಲು ಸ್ಮಶಾನದಂತಿತ್ತು ಅಂತ ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಬರ್ನಿ ಏನು ಹೇಳ್ತಾರೆ, ದೆಹಲಿ ತನ್ನ ವೈಭವವನ್ನು ಎಷ್ಟರ ಮಟ್ಟಿಗೆ ಕಳೆದುಕೊಂಡಿತು ಅಂದರೆ, ಅಲ್ಲಿ ಒಂದು ನರಪಿಳ್ಳೆಯಾಗಲಿ ನಾಯಿ ಇಲ್ಲವೇ ಬೆಕ್ಕಿನ ಮರಿಯಾಗಲಿ ಇರಲಿಲ್ಲ ಅಂತ ಅಭಿಪ್ರಾಯ ಪಡ್ತಾರೆ. ಸೊ ಈ ರೀತಿಯಾಗಿ ಬಹಳಷ್ಟು ಅಭಿಪ್ರಾಯಗಳನ್ನು ಈ ಒಂದು ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅವರು ಹೇಳಿದರು. ಮತ್ತು KS ಎಕ್ಸಾಮ್ನಲ್ಲಿ ಇದನ್ನು ಕೇಳಿದ್ದಾರೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆದಂಥ ಅಭಿಪ್ರಾಯ ಅಂದರೆ ಇಬನ್ ಬತೂತಾ ಅವ್ರದ್ದು. ದೆಹಲಿ ಒಂದು ಮರಳುಗಾಡಿನಂತಿತ್ತು. ಅಲ್ಲಿ ನಾನು ಕಂಡ 2 ದೃಶ್ಯಗಳೆಂದರೆ, ಒಬ್ಬ ಕುರುಡ ಮತ್ತೊಬ್ಬ ಕುಂಟ, ಅವರನ್ನು ಸಹ ಬಲವಂತದಿಂದ ದೇವಗಿರಿಗೆ ಎಳೆದೊಯ್ಯಲಾಯಿತು ಅಂತ ಸೊ ಇಬನ್ ಬತೂತಾ ಹೇಳಿದ್ದಾನೆ. ಸೊ ಇಲ್ಲಿ ಸರಿಯಾದ ಉತ್ತರ ದೇವಗಿರಿ. ಸೊ ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಮಧ್ಯ ಏಷ್ಯಾ ಅಂತ ಹೇಳ್ಬೋದು. ಸೊ ಆರ್ಯರು ಎಲ್ಲಿಂದ ಬಂದರು ಅಂತ ಬೇರೆ ಬೇರೆ ವ್ಯಕ್ತಿಗಳು, ಇತಿಹಾಸ ತಜ್ಞರು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮಧ್ಯ ಏಷ್ಯಾದಿಂದ ಬಂದರು ಅಂತ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಅಭಿಪ್ರಾಯವನ್ನು ಪಟ್ಟರೆ, ಬಾಲ್ ಗಂಗಾಧರ್ ತಿಲಕ್ ಅವರು ಆರ್ಕಟಿಕ್ ಉತ್ತರ ಧ್ರುವದಿಂದ ಆರ್ಯನರು ಬಂದಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯರು ಟಿಬೆಟ್ ಮೂಲದವರು ಅಂತ ಹೇಳ್ತಾರೆ. AP ದಾಸ್ ಅವರು ಸಪ್ತ ಸಿಂಧು ಪ್ರಾಂತ್ಯದವರು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಅವರು ಇದ್ದಾರಲ್ಲ, 1814ರಲ್ಲಿ ಕಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಏಕದೇವತಾರಾಧನೆಗೆ ಅವಕಾಶವನ್ನು ನೀಡಲಾಗಿತ್ತು.
ಆಮೇಲೆ ಮುಂದೆ ಹೋಗಿ 1820ರಲ್ಲಿ ಕಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇವರಿಂದ ಪ್ರಭಾವಿತರಾಗಿ ವಿಲಿಯಂ ಬೆಂಟಿಂಗ್ ಅವರು 1829ರಲ್ಲಿ ಸತಿ ಪದ್ಧತಿಯನ್ನು ಕೂಡ ಅವರು ರದ್ದು ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತೆ? ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಉಕ್ಕು. ವಸ್ತುಗಳ ಕಂಪಿಸುವಿಕೆಯಿಂದ ಶಬ್ದ ಉಂಟಾಗತ್ತೆ. ಈ ಶಬ್ದವನ್ನು ನಾವು ಯಾವುದರಿಂದ ಅಳಿತೀವಿ? ಡೆಸಿಬಲ್ನಿಂದ ಅಳಿತೀವಿ. ಹಾಗಾದರೆ ಬೇರೆ ಬೇರೆ ವಿಷಯಗಳಲ್ಲಿ ಈ ಶಬ್ದ ಎಷ್ಟು ವೇಗವಾಗಿರುತ್ತೆ ಅಂತ ಹೇಳಬೇಕಂದ್ರೆ ಶಬ್ದದ ವೇಗ ಗಾಳಿಯಲ್ಲಿ ಎಷ್ಟಿರುತ್ತೆ? ಸೊ ಗಾಳಿಗೆ ಸಂಬಂಧಪಟ್ಟಂತೆ 331 ಡಿಗ್ರಿ ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಹೇಳ್ಬೋದು. ನೀರಿನಲ್ಲಿ ಅಂತ ಹೇಳಬೇಕಂದ್ರೆ 1450 ಮೀಟರ್ ಪರ್ ಸೆಕೆಂಡ್. ಉಕ್ಕಿನ ಸಲಾಕೆಯಲ್ಲಿ 5000 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಸರಿಯಾದಂಥ ಉತ್ತರ ಉಕ್ಕು ಅಂತ ಆಗಿದೆ. ಭಾರತವು ತನ್ನ ಮೊದಲನೆಯ ಅಣ್ವಸ್ತ್ರ ಸಾಧನವನ್ನು ಸ್ಫೋಟಿಸಿದ ಸ್ಥಳ ಯಾವುದು? ಸೊ ಇಲ್ಲಿ ಸರಿಯಾದಂಥ ಉತ್ತರ ಪೋಖ್ರಾನ್. ಸೊ ಆಪ್ಷನ್ ಡಿ ಪೋಖ್ರಾನ್ ಅಂತ ಹೇಳ್ಬೋದು. ಇಲ್ಲೇ ಇದೆಯಲ್ಲ 1974 ಮೇ 18ನೇ ತಾರೀಕು ರಾಜಸ್ಥಾನದ ಪೋಖ್ರಾನ್ನಲ್ಲಿ 100 ಅಡಿ ಆಳದಲ್ಲಿ ಭಾರತ ದೇಶ ಪ್ರಪ್ರಥಮ ಬಾರಿಗೆ ತನ್ನ ಒಂದು ಅಣು ಪ್ರಯೋಗವನ್ನು ನಡೆಸುತ್ತೆ. ಸೊ ಆ ಒಂದು ಅಣು ಪ್ರಯೋಗವನ್ನು ಸ್ಮೈಲಿಂಗ್ ಬುದ್ಧ, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ 1998ನಲ್ಲಿ ಆಪರೇಷನ್ ಶಕ್ತಿ ಅನ್ನುವಂಥ ಹೆಸರಿನಲ್ಲಿ 2ನೆಯ ಅಣು ಪ್ರಯೋಗವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಚುನಾಯಿಸ್ತಾರೆ ಅಂತ ಇಲ್ಲಿ ಪ್ರಶ್ನೆ. ಸೊ ಸರಿಯಾದಂಥ ಉತ್ತರ ಭಾರತದ ಸಂಸತ್ ಸದಸ್ಯರು. ಸೊ ಆರ್ಟಿಕಲ್ 66 ಪ್ರಕಾರ ಉಪರಾಷ್ಟ್ರಪತಿಯವರು ಸಂಸತ್ತಿನ ಉಭಯ ಸದಸ್ಯರನ್ನು ಒಳಗೊಂಡಂತಹ ಎಲೆಕ್ಟರಲ್ ಕಾಲೇಜ್ನಿಂದ ಏಕ ವರ್ಗಾವಣೆಯ ಮತದ ಆಧಾರದ ಮೇಲೆ ಅಂದರೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ನ ಮೂಲಕ ಸೀಕ್ರೆಟ್ ಆಗಿ ರಹಸ್ಯ ಮತದಾನದ ಮೂಲಕ ಅವರನ್ನು ನೇಮಕ ಮಾಡಲಾಗತ್ತೆ ಅಂತ ಹೇಳಲಾಗತ್ತೆ. ಸೊ ಪ್ರಮುಖವಾಗಿ 63ರಿಂದ 71ನೆಯ ವಿಧಿ ಯಾರಿಗೆ? ಉಪರಾಷ್ಟ್ರಪತಿಯವರಿಗೆ ಸಂಬಂಧ ಬರುತ್ತೆ. ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆಗಳು ಯಾವ ವರ್ಷದಲ್ಲಿ ನಡೆಯಿತು ಅಂತ ಕೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 1952ನಲ್ಲಿ ನಡೆಸಲಾಗತ್ತೆ ಲೋಕಸಭೆಗೆ ಮೊದಲ ಒಂದು ಚುನಾವಣೆಯನ್ನು. ವಿವೇಕಾನಂದ್ ರಾಕ್ ಮೆಮೋರಿಯಲ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕನ್ಯಾಕುಮಾರಿ. ಸೊ ಈ ಒಂದು ಸ್ಮಾರಕ ಇದೆಯಲ್ಲ ಭಾರತದ ಕನ್ಯಾಕುಮಾರಿಯ ವಾವತುರೈನಲ್ಲಿರುವ ಒಂದು ಸ್ಮಾರಕ ಆಗಿದೆ. 1970ನಲ್ಲಿ ಸ್ವಾಮಿ ವಿವೇಕಾನಂದ ಅವರ ಒಂದು ಗೌರವಾರ್ಥವಾಗಿ ಇದನ್ನು ಏನು ಮಾಡಿದರು? ಸ್ಥಾಪನೆ ಮಾಡಿದರು. ಸೊ ಫಾಹಿಯಾನನು ಭಾರತಕ್ಕೆ ಯಾರ ಕಾಲಕ್ಕೆ ಭೇಟಿ ಕೊಟ್ಟ ಅಂತ ಇಲ್ಲಿ ಪ್ರಶ್ನೆ. ಸೊ ಈತ ಇದನ್ನೆಲ್ಲ ಭೇಟಿ ಕೊಟ್ಟಿದ್ದು ಗುಪ್ತರ ಕಾಲದಲ್ಲಿ, ಅದರಲ್ಲಿಯೂ ಕೂಡ ಈ ಒಂದು 2ನೆಯ ಚಂದ್ರಗುಪ್ತನ ಕಾಲದಲ್ಲಿ ಅಥವಾ ವಿಕ್ರಮಾದಿತ್ಯ ಅಂತ ಫೇಮಸ್ ಆಗಿರುವಂತಹ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಚೀನಿ ಯಾತ್ರಿಕ ಫಾಹಿಯಾನ್ ಇದನ್ನಲ್ಲ ಆತ ಭೇಟಿ ಕೊಡ್ತಾನೆ. ಸೊ ಗುಪ್ತರು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡೋರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತದ ರಾಷ್ಟ್ರಪತಿಗಳು ಅಂತ ಹೇಳ್ಬೋದು. ಸೊ ನಮ್ಮ ಆರ್ಟಿಕಲ್ 155 ಏನಂತ ಹೇಳುತ್ತೆ ಅಂದರೆ ರಾಷ್ಟ್ರಪತಿಯವರು ರಾಜ್ಯದ ಪ್ರಥಮ ಪ್ರಜೆಯಾದ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ ಅಂತ. ಮತ್ತು ನಮ್ಮ ದೇಶದ ಮೊದಲ ಮಹಿಳಾ ರಾಜ್ಯಪಾಲರು ಅಂತ ಹೇಳಬೇಕಂದ್ರೆ ಸರೋಜಿನಿ ನಾಯ್ಡು. ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ಅಂತ ಹೇಳಬೇಕಂದ್ರೆ VS ರಮಾದೇವಿ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಭಾರತದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು. ಸೊ ಆಪ್ಷನ್ ಡಿ ಸರಿಯಾಗಿದೆ. ಆರ್ಟಿಕಲ್ 60 ಪ್ರಕಾರ ರಾಷ್ಟ್ರಪತಿಯವರು ತಮ್ಮ ಒಂದು ಸ್ಥಾನವನ್ನು ಅಲಂಕರಿಸಿಕೊಳ್ಳುವ ಮೊದಲು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅವರ ಒಂದು ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತೆ? ಸಮಭಾಜಕ ವೃತ್ತ, ಡೈರೆಕ್ಟಾಗಿ ಆನ್ಸರ್ ಹೇಳಬೇಕಲ್ಲ. ಸೊ ಸರಿಯಾದ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ.
ಸೊ ಭಾರತದ ಮಧ್ಯದಲ್ಲಿ ಕರ್ಕ ವೃತ್ತ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದೆಯಲ್ಲ, ಅದು 23.5 ಮೂಲಕ ಹಾದು ಹೋಗುತ್ತೆ ಅಂತ ಹೇಳ್ಬೋದಾಗಿದೆ. ಸೊ ಇದು ಪ್ರಮುಖವಾಗಿ ನಮ್ಮ ಭಾರತದ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತೆ. 8 ರಾಜ್ಯಗಳಲ್ಲಿ ಅತಿ ಹೆಚ್ಚು ಹಾದು ಹೋಗುವಂತಹ ರಾಜ್ಯ ಮಧ್ಯಪ್ರದೇಶ ಆಗಿದೆ. ಈ ಪ್ರಶ್ನೆಯನ್ನು ಕೂಡ ಈಗಾಗಲೇ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ 35 ವರ್ಷ. ನಮ್ಮ ಭಾರತದ ಸಂವಿಧಾನದಲ್ಲಿ 3 ಜನರು 35 ವರ್ಷಗಳ ಅರ್ಹತೆಯನ್ನು ಪಡ್ಕೊಂಡಿರಬೇಕು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರು. ಓಕೆ, ಸೊ ಈ 3 ವ್ಯಕ್ತಿಗಳು 35 ವರ್ಷಗಳ ವಯೋಮಿತಿಯನ್ನು ಕನ್ಸಿಡರ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಡಿಜಿಟಲ್ ದತ್ತಾಂಶವನ್ನು ದೂರವಾಣಿ ಮಾರ್ಗಗಳ ಮೂಲಕ ಪ್ರಸಾರ ಮಾಡಲು ನೆರವಾಗುವ ಸಾಧನ ಯಾವುದು? ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಯಾವುದು? ಮಾಡೆಮ್ ಫುಲ್ ಫಾರ್ಮ್ ಏನಂತ ಕೂಡ ಕೇಳಿದ್ದಾರೆ. ಮಾಡ್ಯುಲೇಷನ್ ಮತ್ತು ಡಿಮಾಡ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ನ ಮೂಲಕ ಅಂದರೆ ದೂರವಾಣಿ ತಂತಿಗಳ ಮೂಲಕ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ಮಾಹಿತಿ ವಿನಿಮಯ ಮಾಡಲಿಕ್ಕೆ ಮಾಡೆಮ್ ಹೆಲ್ಪ್ ಆಗುತ್ತೆ. ಕರ್ನಾಟಕದಲ್ಲಿರುವ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಘಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯ ನಡೆಯುತ್ತೆ? ಸೊ ಇಲ್ಲಿ ಪ್ರಮುಖವಾಗಿ ಉಡಾವಣೆಯ ನಂತರದ ಕಾರ್ಯಾಚರಣೆಗಳು ನಡೆಯುತ್ತೆ. ಸೊ ಇಸ್ರೋಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಘಟಕಗಳು ಬರುತ್ತೆ. ಬೆಂಗಳೂರು, ಶ್ರೀಹರಿಕೋಟ, ಆಮೇಲೆ ಹಾಸನದಲ್ಲಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಬರುತ್ತೆ. ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ನಿಮಗೆ ಕೊಡ್ತೀನಿ. ಇಲ್ಲಿ ಸರಿಯಾದ ಉತ್ತರ ಉಡಾವಣೆಯ ನಂತರದ ಕಾರ್ಯಾಚರಣೆಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶುಕ್ರ ಗ್ರಹವು ಸೂರ್ಯನಿಂದ ಬುಧ ಗ್ರಹಕ್ಕಿಂತ ಬಹಳ ದೂರವಿದ್ದರೂ ಅದರ ತಾಪಮಾನವೇ ಹೆಚ್ಚಾಗಿರಲು ಕಾರಣ ಏನು? ಸೊ ಇಲ್ಲಿ ಸರಿಯಾದ ಉತ್ತರ, ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಸಮೃದ್ಧವಾಗಿರುವಂತಹ ದಟ್ಟ ವಾತಾವರಣ ಇದೆ. ಸೊ ಇದನ್ನು ಶುಕ್ರ ಗ್ರಹವನ್ನು ನಾವು ವೀನಸ್ ಅಂತ ಕರಿತೀವಿ. ವೀನಸ್ ಅಂದರೆ ಗ್ರೀಕ್ ಸೌಂದರ್ಯ ದೇವತೆಯ ಹೆಸರು ವೀನಸ್. ಅದರ ಒಂದು ಹೆಸರನ್ನು ನಮ್ಮ ಒಂದು ಶುಕ್ರ ಗ್ರಹಕ್ಕೆ ಇಡಲಾಗಿದೆ. ನಮ್ಮ ಒಂದು ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಒಂದು ಅತಿ ದಟ್ಟವಾದಂಥ ಹೊದಿಕೆಯನ್ನು ನೋಡ್ಬೋದು. ಅಲ್ಲಿ ಸುಮಾರು ತಾಪ ಎಷ್ಟಿರುತ್ತೆ ಅಂದರೆ 400 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದಕ್ಕೋಸ್ಕರ ಇದು ಹೆಚ್ಚು ತಾಪದೊಂದಿಗೆ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂತಹ ಒಂದು ಗ್ರಹ ಅಂತ ಹೇಳ್ಬೋದು. ಭೂಮಿಯ ಟ್ವಿನ್ಸ್ ಅಂತ ಕೂಡ ಇದನ್ನು ಕರೆಯಲಾಗತ್ತೆ. ಮುಂದಿನ ಪ್ರಶ್ನೆ, ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗತ್ತೆ. ಇದು ನ್ಯೂಟನ್ನ ಯಾವ ನಿಯಮವನ್ನು ವಿವರಿಸುತ್ತೆ? ಇದು ಸರಿಯಾದ ಉತ್ತರ, ನ್ಯೂಟನ್ನ ಚಲನೆಯ ಕುರಿತ ಮೊದಲನೆಯ ನಿಯಮಕ್ಕೆ ಸಂಬಂಧ ಬರುತ್ತೆ. ಸೊ ಏನು ಹೇಳುತ್ತೆ ನ್ಯೂಟನ್ನ ಚಲನೆಯ ಮೊದಲ ನಿಯಮ ಅಂದರೆ, ಹೊರಗಿನ ಬಲ ಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ವಸ್ತುವು ನಿಶ್ಚಲ ಸ್ಥಿತಿಯಲ್ಲಿಯೇ ಅಥವಾ ಸರಳ ರೇಖೆಯಲ್ಲಿ ಏಕರೂಪದ ಚಲನೆಯನ್ನು ಹೊಂದಿರುವ ಪ್ರತಿಯೊಂದು ವಸ್ತುವು ಅದೇ ಸ್ಥಿತಿಯಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಮೊದಲನೆಯ ನಿಯಮ ಈ ಒಂದು ಸ್ಟೇಟ್ಮೆಂಟ್ಗೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ, ಒಂದು ಕಣ್ಣನ್ನು ಮುಚ್ಚಿಕೊಂಡಾಗ ಮಾತ್ರ ಗುರಿಯತ್ತ ಕೇಂದ್ರೀಕರಿಸುವುದು ಸುಲಭ. ಇದಕ್ಕೆ ಕಾರಣ ಏನು ಅಂತ? ಸೊ ಇಲ್ಲಿ ಸರಿಯಾದ ಉತ್ತರ, ಇದರಿಂದ ರೇಖಾ ಸರಿ ಜೋಡಣೆಯನ್ನು ಸುಲಭವಾಗಿ ನಿರ್ಧರಿಸಲು ಸಾಧ್ಯ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಮನುಷ್ಯರು 2 ಕಣ್ಣುಗಳನ್ನು ಹೊಂದಿದ್ದೀವಿ ಅಥವಾ ದ್ವಿನೇತ್ರ ದೃಷ್ಟಿ ಅಂತ ಹೇಳ್ಬೋದು. ಆದರೂ ಕೂಡ ಯಾವುದ್ರ ಮೇಲಾದರೂ ಒಂದು ದೃಷ್ಟಿ, ನಮ್ಮ ಕಣ್ಣುಗಳ ದೃಷ್ಟಿಯನ್ನು ಏಕಕಾಲದಲ್ಲಿ ಒಂದು ವಸ್ತುಗಳ ಮೇಲೆ ಮಾತ್ರ ಬೀಳುತ್ತೆ. ಸೊ ಅದಕ್ಕೋಸ್ಕರ ಒಂದು ಕಣ್ಣನ್ನು ಮುಚ್ಕೊಂಡಾಗ ವಸ್ತು ಮತ್ತು ಕಣ್ಣಿನ ರೇಖಾ ಸರಿ ಜೋಡಣೆಯನ್ನು ಸುಲಭವಾಗಿ ನಿರ್ಧರಿಸಲು ಸಾಧ್ಯ ಆಗತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಸೊ ಮುಂದಿನ ಪ್ರಶ್ನೆ, ಇದರಲ್ಲಿ ಪ್ರಾಥಮಿಕ ಬಣ್ಣಗಳ ಸರಿಯಾದ ಪಟ್ಟಿಯನ್ನು ಗುರುತಿಸಿ ಅಂತ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಕೆಂಪು, ಹಸಿರು, ನೀಲಿ ಅಂತ ಹೇಳ್ಬೋದು. ಸೊ ನೀವು ಬೇಕಾದರೆ GRB ತುಪ್ಪ ಅಂತ ನೆನ್ಪಿಟ್ಕೋಬೋದು. GRB ತುಪ್ಪ, ಸೊ ಗ್ರೀನ್, ರೆಡ್, ಬ್ಲೂ. ಸೊ ಅಥವಾ GRB ತುಪ್ಪ ಅಂತ ನೆನ್ಪಿಟ್ಕೊಂಡ್ರೆ ಗೊತ್ತಾಗತ್ತೆ. ಇಲ್ಲಿ ಕೆಂಪು, ಹಸಿರು, ನೀಲಿ. ಮುಂದಿನ ಪ್ರಶ್ನೆ, ಆಸ್ಟ್ರಾಯ್ಡ್ಗಳು ಎಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಪ್ರಮುಖವಾಗಿ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕಂದ್ರೆ ಮಗು ಅಂತ ನೆನ್ಪಿಟ್ಕೊಳ್ಳಿ. ಮಂಗಳ ಗುರು ಗ್ರಹಗಳ ನಡುವೆ ಏನಿರುತ್ತೆ? ಕ್ಷುದ್ರ ಗ್ರಹಗಳು ಅಂತ ಹೇಳ್ಬೋದು.
ಸೊ ಕ್ಷುದ್ರ ಗ್ರಹಗಳು ಇದೆಲ್ಲ ನಾವು ನಮ್ಮ ಒಂದು ಆಕಾಶ ಕಾಯದಲ್ಲಿ ಸುಮಾರು 20,000ಕ್ಕಿಂತ ಅಧಿಕ ಆಸ್ಟ್ರಾಯ್ಡ್ಸ್ಗಳನ್ನು ಅಥವಾ ಕ್ಷುದ್ರ ಗ್ರಹಗಳನ್ನು ನಾವು ಕಂಡುಹಿಡಿದಿದ್ದೀವಿ. ಸೊ ಪ್ರಪ್ರಥಮ ಬಾರಿಗೆ ಅಂದರೆ 1801ರಲ್ಲಿ ಇಟಲಿಯ ಪಿಯಾಜಿ ಎಂಬ ವಿಜ್ಞಾನಿ ಫಸ್ಟ್ ಟೈಮ್ ಪ್ರಪ್ರಥಮವಾಗಿ ಕ್ಷುದ್ರ ಗ್ರಹವೊಂದನ್ನು ಗುರು ಮತ್ತು ಮಂಗಳ ಗ್ರಹದ ಒಂದು ಕಕ್ಷೆಯ ನಡುವೆ ಗುರುತಿಸ್ತಾನೆ. ಸೊ ಇದು ಇದೆಲ್ಲ ಚಿಕ್ಕ ಚಿಕ್ಕ ಆಕಾಶ ಕಾಯಗಳಿಂದ ಕೂಡಿರುವಂಥದ್ದು ಅಂತ ಹೇಳ್ಬೋದು. ನಮ್ಮ ಒಂದು ಆಕಾಶದಲ್ಲಿ ಇರುವಂತಹ ಪ್ರಮುಖ ಕ್ಷುದ್ರ ಗ್ರಹಗಳು ಅಂದರೆ ಸಿರೆಸ್, ಪಲಾಸ್, ಜೂನೋ, ವೆಸ್ತಾ ಅಂತ ಹೇಳ್ಬೋದು. ಇದರಲ್ಲಿ ಅತ್ಯಂತ ದೊಡ್ಡದು ಅಂದರೆ ಸಿರೆಸ್, ಯಾಕಂದರೆ ಇದರ ವ್ಯಾಸ ಸುಮಾರು 1000 ಕಿಲೋಮೀಟರ್ಗಳಷ್ಟು ಇದೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ, ಜಾಂಡಿಸ್ ಅಥವಾ ಈ ಒಂದು ಕಾಮಾಲೆ ರೋಗ ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಲ್ಲಿ ಸರಿಯಾದ ಉತ್ತರ ಪಿತ್ತಜನಕಾಂಗ ಅಥವಾ ಲಿವರ್ಗೆ ಸಂಬಂಧಿಸಿದ ಕಾಯಿಲೆ. ಸೊ ಪಿತ್ತಜನಕಾಂಗ ಮತ್ತು ಇದು ನಮ್ಮ ದೇಹದ ಅತ್ಯಂತ ದೊಡ್ಡ ಅಂಗ ಅಂತ ಹೇಳ್ಬೋದು. ಕತ್ತರಿಸಿದರೂ ಮತ್ತೆ ಬೆಳೆಯುವ ಅಂಗ, ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ, ವಯಸ್ಸಾದ ರಕ್ತ ಕಣಗಳನ್ನು ನಾಶಪಡಿಸುವ ಅಂಗ, ರಕ್ತಕ್ಕೆ ಸೇರಿದ ಆಲ್ಕೋಹಾಲ್ ಪ್ರಮಾಣವನ್ನು ಕಡಿಮೆ ಮಾಡುವ ಅಂಗ. ಸೊ ಎಲ್ಲದಕ್ಕೂ ಕೂಡ ನಾವು ಲಿವರ್ ಅಥವಾ ಪಿತ್ತಜನಕಾಂಗವನ್ನು ಹೇಳ್ಬೋದು. ಮುಂದಿನ ಪ್ರಶ್ನೆ, ಗಾಜಿನ ಮೇಲೆ ಕೆತ್ತನೆ ಮಾಡಲು ಬಳಸುವ ಆಮ್ಲ ಯಾವುದು ಅಂತ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಹೈಡ್ರೋಜನ್ ಫ್ಲೋರೈಡ್. ಹೈಡ್ರೋಜನ್ ಮತ್ತು ಫ್ಲೋರೈಡ್ ನಡುವೆ ಹೈಡ್ರೋಜನ್ ಬಂಧದಿಂದ ಉಂಟಾದ ಸಂಯುಕ್ತ ಹೈಡ್ರೋಜನ್ ಫ್ಲೋರೈಡ್ ಆಗಿದೆ. ಇದು ಇದೆ ಅಲ್ಲ, ಸೊ ಇದು ಕಲರ್ಲೆಸ್ ಆಸಿಡ್ ಅಂತ ಹೇಳ್ಬೋದು, ಬಣ್ಣ ಇಲ್ಲದಂಥ ಆಮ್ಲ. ಸೊ ಇದು ಆರಾಮಾಗಿ ಇದರ ಮೂಲಕ ಗಾಜಿನ ಮೇಲೆ ಕೊರಿಬಹುದು ಮತ್ತು ಬೇರೆ ಬೇರೆ ಒಂದು ಡಿಸೈನ್ಸ್ಗಳನ್ನು ಮಾಡ್ತಾರಲ್ಲ ಆವಾಗಲೂ ಕೂಡ ಇದನ್ನೇ ಬಳಸಲಾಗತ್ತೆ. ಕೀಟನಾಶಕವಾಗಿ ಬಳಸುವ ಸಾವಯವ ಸಂಯುಕ್ತ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಗ್ಯಾಮಿಕ್ಸನ್ ಅಂತ ಹೇಳ್ಬೋದು. ಸೊ ನೋಡಿ, ಕೀಟನಾಶಕಗಳಲ್ಲಿ ಪ್ರಮುಖವಾಗಿ ನಾವು 3 ವಿಧಗಳನ್ನು ನೋಡ್ಬೋದು: ಆರ್ಗನೋಪಾಸ್ಪೇಟ್ಗಳು, ಕಾರ್ಬಮೇಟ್ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು ಅಂತ. ಈ ಗ್ಯಾಮಿಕ್ಸನ್ ಇದೆಯಲ್ಲ, ಇದು ಪ್ರಮುಖವಾಗಿ ಆರ್ಗನೋಪಾಸ್ಪೇಟ್ಗಳ ಲಿಸ್ಟಲ್ಲಿ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ಸುಲಿನ್ ಉತ್ಪತ್ತಿ ಮಾಡುವ ಗ್ರಂಥಿ ಯಾವುದು? ಸೊ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಒಂದು ಗ್ರಂಥಿ ಅಂತ ಹೇಳಬೇಕಂದ್ರೆ ಸೊ ಪ್ರಮುಖವಾಗಿ ನಿಮಗೆಲ್ಲರಿಗೂ ಗೊತ್ತು ಇದರ ಕುರಿತಾಗಿ. ಮತ್ತು ಇದಷ್ಟೇ ಅಲ್ಲ, ಇಲ್ಲಿ ಇದೆಯಲ್ಲ, ಈ ಇನ್ಸುಲಿನ್ಗೆ ಸಂಬಂಧಪಟ್ಟಂತೆ ಮೆದೋಜಿಕರಾಂಗ ಗ್ರಂಥಿ ಅಂತ ಹೇಳ್ಬೋದು, ಆಪ್ಷನ್ ಎ. ನಮಗೆ ನಮ್ಮ ಒಂದು ಶರೀರದಲ್ಲಿ ಇರುವಂತಹ ಒಂದು ಗ್ರಂಥಿಗಳು ಯಾವ್ದ್ಯಾವುದು? ಪ್ಯೂಟಿಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಅಡ್ರಿನಲ್ ಗ್ರಂಥಿ, ಲ್ಯಾಂಗರ್ ಹ್ಯಾನ್ಸನ್ ಕಿರುದ್ವೀಪಗಳು. ಸೊ ಇವುಗಳು ಪ್ರಮುಖವಾಗಿ ನಮ್ಮ ಒಂದು ಶರೀರದಲ್ಲಿ ಇರುವಂತಹ ಗ್ರಂಥಿಗಳು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಸೊ ಯಾವುದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಬ್ರಾಹ್ಮಣ ಪಾರಮ್ಯದ ವಿರುದ್ಧ ಪ್ರತಿಭಟನೆ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಬ್ರಾಹ್ಮಣರು ಇದ್ದಾರಲ್ಲ, ಬಡವರು ಶ್ರೀಮಂತ ಅಂತ ನೋಡದೆ ಎಲ್ಲರ ಮೇಲೆ ಪ್ರತಿದಿನ ಪೂಜೆ ಅದು ಇದು ಅಂತ ದುಬಾರಿ ವೆಚ್ಚಗಳನ್ನು ಹಾಕ್ತಾಯಿದ್ರು. ಸೊ ಜನರು ಈ ರೀತಿಯಾದಂತಹ ಒಂದು ಪ್ರತಿದಿನ ಖರ್ಚು ವೆಚ್ಚಗಳಿಂದ ಬೇಸತ್ತಿದ್ರು ಮತ್ತು ಅವರಿಗೆ ಈ ಧರ್ಮದಲ್ಲಿ ಸ್ವಲ್ಪ ಸ್ವತಂತ್ರ ಬೇಕಾಗಿತ್ತು. ಆ ಟೈಮ್ನಲ್ಲಿ ಬಂದಂತಹ 2 ಪ್ರಮುಖವಾದ ಧರ್ಮಗಳು ಜೈನ ಮತ್ತು ಬೌದ್ಧ ಧರ್ಮ. ಮುಂದಿನ ಪ್ರಶ್ನೆ, 200ರಿಂದ ಕ್ರಿಸ್ತಶಕ 300ರವರೆಗಿನ ಕಾಲಾವಧಿಯಲ್ಲಿ ಯಾವ ಧರ್ಮ ಅಥವಾ ಧಾರ್ಮಿಕ ಪಂಥದ ಧರ್ಮ ಪ್ರಚಾರಕರು ವಿದೇಶಗಳಿಗೆ ಪ್ರಯಾಣ ಮಾಡಿದರು? ಸೊ ಇಲ್ಲಿ ಸರಿಯಾದಂಥ ಉತ್ತರ ಬೌದ್ಧ ಧರ್ಮ. ಸೊ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಸೊ ಇವರ ಬೆಂಬಲಿಗರಾಗಿ ಅಶೋಕ, ಬಿಂಬಸಾರ ಕೂಡ ಬರ್ತಾರೆ. ಅಶೋಕ ಇದನ್ನಲ್ಲ, ಸೊ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಇದಷ್ಟೇ ಅಲ್ಲ, ಸಿಂಹಳ, ಅಫ್ಘಾನಿಸ್ತಾನ್, ಮಧ್ಯ ಏಷ್ಯಾ, ಚೀನಾ, ಜಪಾನ್, ಕೊರಿಯಾ, ಮಂಗೋಲಿಯಾ, ಆಗ್ನೇಯ ಏಷ್ಯಾ ಈ ರೀತಿಯಾಗಿ ಬಹಳಷ್ಟು ಒಂದು ಬೇರೆ ಬೇರೆ ದೇಶಗಳಿಗೆ ಅಶೋಕನ ಟೈಮ್ನಲ್ಲಿ ಬೌದ್ಧ ಧರ್ಮವನ್ನು ವಿದೇಶಗಳಿಗೆ ಪ್ರಚಾರ ಮಾಡಲಾಗತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಸೊ ಚೋಳರ ಕಾಲವು ಯಾವುದಕ್ಕೆ ಪ್ರಸಿದ್ಧವಾಗಿತ್ತು ಅಂತ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ ಗ್ರಾಮ ಸಭೆಗಳಿಗೆ. ಸೊ 13ನೇ ಶತಮಾನದವರೆಗೆ ತಮ್ಮ ಸ್ವಂತ ಆಳ್ವಿಕೆಯನ್ನು ನಡೆಸಿದಂತಹ 9ರಿಂದ 13ನೇ ಶತಮಾನದವರೆಗೆ ಸ್ವಂತ ಆಳ್ವಿಕೆ ನಡೆಸಿದಂತಹ ಸಾಮ್ರಾಜ್ಯ ಇವರು ಇದ್ದಾರಲ್ಲ, ತಮ್ಮ ಒಂದು ಚಕ್ರಾಧಿಪತ್ಯವನ್ನು ಮಂಡಲ ಅಥವಾ ಪ್ರಾಂತ್ಯವನ್ನಾಗಿ ವಿಂಗಡಿಸಿದ್ರು
ಮತ್ತು ಹಳ್ಳಿಗಳ ಸಮಿತಿಗಳನ್ನು ಸಭಾ ಅಂತ ಕರಿತಾ ಇದ್ರು. ಸೊ ಅತ್ಯಂತ ಫೇಮಸ್ ಆದಂಥ ವ್ಯವಸ್ಥೆ ಗ್ರಾಮ ಸಭೆಗಳು. ಸೊ ಪ್ರಮುಖವಾಗಿ ವಿಕೇಂದ್ರೀಕರಣಕ್ಕೆ ಇದು ಹೆಸರುವಾಸಿಯಾಗಿತ್ತು. ಮುಂದಿನ ಪ್ರಶ್ನೆ, ಭಾರತಕ್ಕೆ ಬಂದ ಯುರೋಪಿಯನ್, ಫ್ರೆಂಚ್, ಬ್ರಿಟಿಷ್, ಪೋರ್ಚುಗೀಸ್ ಮತ್ತು ಡಚ್ ಬಲಗಳನ್ನು ಸರಿಯಾದ ಒಂದು ಅನುಕ್ರಮದಲ್ಲಿ ಜೋಡಿಸಿ ಅಂತ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪೋರ್ಚುಗೀಸ್, ಡಚ್, ಬ್ರಿಟಿಷ್ ಮತ್ತು ಫ್ರೆಂಚರು. ಪೋರ್ಚುಗೀಸರು 1498, ಡಚ್ಚರು 1596, ಇಂಗ್ಲಿಷರು 1600ರಲ್ಲಿ, ಫ್ರೆಂಚರು 1604ರಲ್ಲಿ ಭಾರತಕ್ಕೆ ಬರ್ತಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಮುಸ್ಲಿಮರನ್ನು ಆಡಳಿತದಲ್ಲಿ ಸೇರಿಸಿಕೊಳ್ಳುವ ನೀತಿಯನ್ನು ಪ್ರಾರಂಭಿಸಿದಂತಹ ದೆಹಲಿಯ ಮೊದಲ ದೊರೆ ಯಾರು ಅಂತ. ಸೊ ಸರಿಯಾದ ಉತ್ತರ ಬಲ್ಬನ್ ಅಂತ ಹೇಳ್ಬೋದು. ಸೊ ಬಲ್ಬನ್ ದೆಹಲಿಯ ಸುಲ್ತಾನರ ಇಲ್ತಮಿಷನ ಕಿರಿಯ ಮಗ. ನಾಸಿರುದ್ದೀನ್ ಪ್ರತಿನಿಧಿಯಾಗಿ ತುಂಬಾ ಪ್ರಮುಖವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಮುಸ್ಲಿಮರ ಏಳಿಗೆಗೋಸ್ಕರ ಬೇರೆ ಬೇರೆ ರೀತಿಯಾದಂತಹ ನೀತಿಗಳನ್ನು ಜಾರಿಗೆ ತರ್ತಾರೆ. ಸೊ ಮತ್ತು ಇಸ್ಲಾಮಿ ಸಾಹಿತ್ಯ ಸಂಸ್ಕೃತಿಗಳ ಕೇಂದ್ರ ಆಗಿತ್ತು ಆತನ ಒಂದು ಅವಧಿಯಲ್ಲಿ. ಮುಂದಿನ ಪ್ರಶ್ನೆ, 3 ಸಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು. ಹೌಸ್ ಆಫ್ ಕಾನ್ಫರೆನ್ಸ್ ಇಲ್ಲಿ ಸ್ವಲ್ಪ ಬರೆಯೋದ್ರಲ್ಲಿ ಮಿಸ್ಟೇಕ್ ಆಗಿದೆ. ಹೌಸ್ ಆಫ್ ಕಾನ್ಫರೆನ್ಸ್ ಸದಸ್ಯರಾಗಿದ್ದವರು ಮತ್ತು ಭಾರತದ ಪ್ರಪಿತಾಮಹ ಅಂತ ಯಾರನ್ನು ಕರಿತೀವಿ. ಸೊ ಸರಿಯಾದ ಉತ್ತರ ದಾದಾಬಾಯಿ ನೌರೋಜಿ. ಸೊ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಇವರು 3 ಬಾರಿ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. 1886, 1893, 1906 ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿದ್ರು. 1906ರ ಒಂದು ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ನಡೆಯಿತು. ಆವಾಗ ಫಸ್ಟ್ ಟೈಮ್ ಸ್ವರಾಜ್ಯ ಎಂಬುದಾಗಿ ಅವರು ಘೋಷಣೆಯನ್ನು ಮಾಡ್ತಾರೆ. 1911ರ ಭಾರತದಲ್ಲಿ ನಡೆದ ಮುಖ್ಯ ಘಟನೆ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಭಾರತದ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಬದಲಾವಣೆ ಮಾಡಿದ್ದು. ಫಸ್ಟಿಗೆ ಬದಲಾವಣೆ ಮಾಡಿದ್ದು 1773ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಇದ್ದಾಗ ರಾಜಧಾನಿಯನ್ನು ಮುರ್ಷಿದಾಬಾದ್ನಿಂದ ಕಲ್ಕತ್ತಾಗೆ ಬದಲಾವಣೆ ಮಾಡಲಾಗತ್ತೆ. 1911ರಲ್ಲಿ ಗವರ್ನರ್ ಜನರಲ್ ಲಾರ್ಡ್ ಹಾರ್ಡಿಂಜ್ ಇದ್ದಾಗ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಸೊ ಅದಷ್ಟೇ ಅಲ್ಲ, ಬಂಗಾಳದ ವಿಭಜನೆ 1905, ಅಸಹಕಾರ ಚಳುವಳಿ 1920. ಸೊ ಈ ಒಂದು ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ ಮಾಡೋದು 1911. ಕಾಂಗ್ರೆಸ್ ಅಧಿವೇಶನ ಬೆಳಗಾಂದು 1924. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಳುವಳಿಯ ಮೊದಲ ಘಟ್ಟದ ಮುಖ್ಯ ಪ್ರಯತ್ನ ಏನಾಗಿತ್ತು ಅಂತ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಅಂತ ಹೇಳಬೇಕಂದ್ರೆ ಆಪ್ಷನ್ ಡಿ, ಸಂವಿಧಾನದ ಸುಧಾರಣೆಗಳನ್ನು ಮಾಡಬೇಕು ಎಂಬುದಾಗಿತ್ತು. ಸೊ ಯಾವುದ್ಯಾವುದು ಪ್ರಮುಖವಾದ ಮೊದಲ ಘಟ್ಟದ ಬೆಳವಣಿಗೆ ಅಂದರೆ, ಸ್ವತಂತ್ರ ಚಳುವಳಿಗಾರರಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಎಂಬ 2 ಗುಂಪುಗಳಾದವು. ಕಾಂಗ್ರೆಸ್ ಅಧಿವೇಶನಗಳು, ದಾದಾಬಾಯಿ ನೌರೋಜಿಯವರ ಸಾಮ್ರಾಜ್ಯಶಾಹಿ ಆರ್ಥಿಕ ವಿಶ್ಲೇಷಣೆ, 4ನೇದು ಸಂವಿಧಾನಿಕ ಸುಧಾರಣೆಗಳು. ಮುಂದಿನ ಪ್ರಶ್ನೆ, 1946ರಲ್ಲಿ ಕರ್ನಾಟಕ ಏಕೀಕರಣ ಸಮಾವೇಶ ನಡೆದಂತಹ ಸ್ಥಳ ಯಾವುದು? ಸೊ ಇದರ ಉತ್ತರವನ್ನು ನೀವೇನು ಮಾಡಬೇಕು, ಕಮೆಂಟ್ ಮಾಡಿ ಹೇಳಬೇಕಾಗತ್ತೆ. ಯಾಕಂದರೆ ಇದು ನಿಮಗೆ ಗೊತ್ತಿದೆಯೋ ಅಂತ ನೋಡೋಣ. ಸೊ ಇದು 10ನೆಯ ಅಧಿವೇಶನಕ್ಕೆ ಸಂಬಂಧಪಟ್ಟಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ನೇತೃತ್ವದಲ್ಲಿ ನೆರವೇರಿಸಲಾಗುತ್ತೆ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ, ಕರ್ನಾಟಕದ ಏಕೀಕರಣ ಮಹಾಸಮಿತಿಯ ಅಧ್ಯಕ್ಷರಾಗಿ ಎಸ್ ನಿಜಲಿಂಗಪ್ಪ ಅವರು, ಕಾರ್ಯದರ್ಶಿಗಳಾಗಿ ಅಂದಾನಪ್ಪ ದೊಡ್ಡಮೇಟಿ ಹಾಗೂ ಮಂಗಳವೇಡ ಶ್ರೀನಿವಾಸರಾಯರು ನೇಮಕಗೊಳ್ತಾರೆ. ಸೊ ಇದು ನಾಡಿನಾದ್ಯಂತ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಚಳುವಳಿಯಾಗಿ ಖ್ಯಾತಿಯನ್ನು ಪಡ್ಕೊಂಡಿದೆ. ಹಾಗಾದರೆ ಎಲ್ಲಿ ನಡೆಯಿತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಸೊ ಯಾವ ವರ್ಷದ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದ್ರು ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ 1935ರ ಭಾರತ ಸಂವಿಧಾನಾತ್ಮಕ ಒಂದು ಇತಿಹಾಸದಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಈ ಕಾಯ್ದೆಯ ಲಕ್ಷಣಗಳು ಪ್ರಾಂತೀಯ ಸ್ವಾಯತ್ತತೆ, ಅಖಿಲ ಭಾರತ ಒಕ್ಕೂಟದ ಸ್ಥಾಪನೆ, ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ, ಫೆಡರಲ್ ನ್ಯಾಯಾಲಯದ ಸ್ಥಾಪನೆ, ಇಂಡಿಯನ್ ಕೌನ್ಸಿಲ್ನ ನಿಷೇಧ, ಸೊ ಬರ್ಮಾವನ್ನು ಭಾರತದಿಂದ ಪ್ರತ್ಯೇಕಿಸೋದು ಎಲ್ಲ ಇದೆಯಲ್ಲ 1935 ಕಾಯ್ದೆಯ ಪ್ರಮುಖ ಅಂಶ. ಮುಂದಿನ ಪ್ರಶ್ನೆ, 1893ರಲ್ಲಿ ನ್ಯೂ ಲ್ಯಾಂಪ್
ಫಾರ್ ಓಲ್ಡ್ ಎಂಬ ಶೀರ್ಷಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಬರೆಯುವ ಮೂಲಕ ಸೌಮ್ಯವಾದಿ ರಾಜಕೀಯ ಧೋರಣೆಯನ್ನು ಟೀಕಿಸುತ್ತಿದ್ದ ನಾಯಕ ಯಾರು? ಸೊ ಸರಿಯಾದ ಉತ್ತರ ಅರಬಿಂದೋ ಘೋಷ್. ಓಕೆ, ಸೊ ಅರಬಿಂದೋ ಘೋಷ್ ತತ್ವಜ್ಞಾನಿ, ಯೋಗಿ, ಗುರು ಹಾಗೆ ಕವಿ ಕೂಡ ಆಗಿರ್ತಾರೆ. ಸೊ ಪಾಂಡಿಚೇರಿಯಲ್ಲಿ ಕೇಂಬ್ರಿಡ್ಜ್ ಪಾಂಡಿಚೇರಿ ಮೊದಲು ಇವರು ಕೇಂಬ್ರಿಡ್ಜ್ ಕಿಂಗ್ಸ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಿ ಬರೋಡಾದ ಮಹಾರಾಜರ ಬಳಿ ಸೊ ಭಾರತದ ಸಿವಿಲ್ ಸರ್ವಿಸ್ನಲ್ಲಿ ಅವರು ಕಾರ್ಯವನ್ನು ಮಾಡ್ತಾರೆ. ಆಮೇಲೆ ಸೊ ಈ ಒಂದು ಸ್ವತಂತ್ರ ಹೋರಾಟಕ್ಕೆ ಧುಮುಕಿ ಜೈಲಿಗೆ ಸೇರಿ ಫೈನಲ್ ಆಗಿ ಆಧ್ಯಾತ್ಮದ ಒಂದು ದಾರಿಗೆ ಹೋಗ್ತಾರೆ. ಸೊ ಕೊನೆಗೆ ಪಾಂಡಿಚೇರಿಯಲ್ಲಿ ಆಶ್ರಮವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಇದಿಷ್ಟು ಈ ಭಾಗದ 50 ಪ್ರಮುಖ ಅತಿ ಸಂಭವನೀಯ ಪ್ರಶ್ನೆಗಳು. ಸೊ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆದಷ್ಟು ಇದರ ಕಡೆ ಗಮನ ಕೊಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪ್ರೇಷನ್ ಮಾಡಬೇಡಿ, ಇವಾಗಿಂದನೇ ಸ್ವಲ್ಪ ಸ್ವಲ್ಪ ಓದ್ಕೋತಾ ಹೋಗಿ. ಇವಾಗ ವಿದ್ಯಾರ್ಥಿಗಳು ಡೇಟ್ ಅನೌನ್ಸ್ ಮಾಡಿಲ್ಲ ಅಂತ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಲಾಸ್ಟ್ ಹಂತಕ್ಕೆ ತುಂಬಾ ಹೊಡೆತ ಬೀಳುತ್ತೆ ಖಂಡಿತ. ಯಾಕಂತ ಹೇಳಬೇಕಂದ್ರೆ ಇವಾಗ ಕರೆಂಟ್ ಅಫೇರ್ಸ್ ಕೂಡ ನಾವು ಕವರ್ ಮಾಡಬೇಕು. ಈಗ ಜನವರಿ, ಫೆಬ್ರವರಿ, ಮಾರ್ಚ್ದು ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕು. ಮತ್ತು ಪ್ಯಾಟರ್ನ್ ಕೂಡ ತುಂಬ ಚೇಂಜ್ ಆಗಿದೆ. FTA ಎಕ್ಸಾಮನ್ನು ನೀವು ನೋಡಿದರೆ, ಆದರೂ ಕೂಡ ನೀವು ಅಷ್ಟು ನೆಗ್ಲಿಜಿಯನ್ಸಿ ಮಾಡ್ತಿದ್ದೀರಾ. ಆಮೇಲೆ ಕ್ವಶನ್ ಪೇಪರ್ ಬಂದಮೇಲೆ, ಎಕ್ಸಾಮ್ ಬಂದಮೇಲೆ ಮತ್ತೆ ನೆಪ ಹೇಳೋದನ್ನು ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಫುಲ್ ಪ್ರಿಪ್ರೇಷನಲ್ಲಿ ಇದ್ದರೆ ನಮಗೆ ಒಳ್ಳೆಯದು ತಾನೇ. ನಾವು ತಾನೇ ಜಾಬ್ಗೆ ಹೋಗೋದು. ಸರ್ಕಾರಕ್ಕೆ ಏನೂ ಆಗಲ್ಲ, ಬೇರೆಯವ್ರಿಗೆ ಏನೂ ಆಗಲ್ಲ. ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ನಮ್ಮ ಜೀವನವನ್ನು ಅಷ್ಟು ನಾವು ಹಾಳು ಮಾಡ್ಕೋತೀವಿ. ಸೊ ಇದಿಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.